ನಿಮ್ಮ ಕೈಲಿ ಈ ಒಂದು ಬ್ರೇಸ್ಲೆಟ್ ಇದ್ರೆ ನಿಮ್ಮ ಕಡೆ, ನೀವು ಇದ್ದ ಕಡೆ ಹಣ ಮ್ಯಾಗ್ನೆಟ್ ಆಗಿ ಹರಿದು ಬರುತ್ತೆ, ಗೊತ್ತಾ? ಹಾಗಿದ್ರೆ ದುಡ್ಡು ನಿಲ್ತಾ ಇಲ್ವಾ? ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಆತ್ಮೀಯರೇ, ಎಸ್ ಲಲಿತಾ ವಿನ್ನಿಂಗ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಾನು ನಿಮ್ಮ ಚೇತನ್ ಡಿ ವಿಜಿ, ಮಾಸ್ಟರ್ ನ್ಯೂಮರಾಲಜಿಸ್ಟ್, ರೈಕಿ ಹೀಲರ್, ಟ್ಯಾರೋಟ್ ಕಾರ್ಡ್ ರೀಡರ್ ಮಾಡುವ ನಮಸ್ಕಾರಗಳು. ನೋಡಿ, ಒಂದು ಅದ್ಭುತವಾದ ರೆಮಿಡಿಯನ್ನ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಇವತ್ತು. ಸೊ ನೋಡಿ, ಯಾರ್ಯಾರಿಗೆಲ್ಲ ಎಷ್ಟು ದಿವಸ ಹಣ ನಿಲ್ತಾ ಇಲ್ಲ, ಹಣ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರಿ, ಅವರಿಗೆಲ್ಲ ಸಹ ಒಂದು ಬ್ರೇಸ್ಲೆಟ್ ನ ಮೂಲಕ ಹಣವನ್ನ ಮ್ಯಾಗ್ನೆಟ್ ರೀತಿಯಲ್ಲಿ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು, ಆ ತರ ಒಂದು ಅದ್ಭುತವಾದ ಬ್ರೇಸ್ಲೆಟ್ ಅನ್ನ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಎಲ್ರೂ ಸಹ ಹಲವಾರು ಕಡೆ ಕೇಳಿರ್ತೀರಾ, ನೋಡಿರ್ತೀರಾ. ಆದ್ರೂ ಸಹ ನನ್ನ ಕಡೆಯಿಂದ ತಿಳಿಸಬೇಕಂತ ಒಂದು ವಿಚಾರವನ್ನ ಒತ್ತುಕೊಂಡು ಬಂದಿದ್ದೇನೆ. ಸೊ ನೋಡಿ, ನಿಮ್ಮ ಹತ್ರ ಯಾರ್ಯಾರ ಹತ್ರ ದುಡ್ಡು ಉಳಿತಾ ಇಲ್ಲ ಅವರೆಲ್ಲರೂ ಸಹ ಈ ಒಂದು ಅದ್ಭುತವಾದ ಬ್ರೇಸ್ಲೆಟ್ ಅನ್ನ ಬಳಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಸಾಮಾನ್ಯವಾದ ಬ್ರೇಸ್ಲೆಟ್ ಅಲ್ಲ, ಇದು ಅದ್ಭುತವಾದ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ ಆಕರ್ಷಣೆ ಹೊಂದಿರುವಂತಹ ಅದ್ಭುತವಾದ ಬ್ರೇಸ್ಲೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಹಣದ ಎನರ್ಜಿ ಆಕ್ಟಿವೇಟ್ ಮಾಡಲು ಬಳಸುವ ಒಂದು ಸ್ಪಿರಿಚುವಲ್ ಟೂಲ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಅಟ್ರಾಕ್ಷನ್, ಕಾನ್ಫಿಡೆನ್ಸ್, ಪಾಸಿಟಿವ್ ವೈಬ್ರೇಷನ್ ಹೆಚ್ಚಿಸುತ್ತದೆ. ಅಟ್ರಾಕ್ಷನ್, ಕಾನ್ಫಿಡೆನ್ಸ್, ಪಾಸಿಟಿವ್ ವೈಬ್ರೇಷನ್ ಹೆಚ್ಚಿಗೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬ್ರೇಸ್ಲೆಟ್. ಹಾಗಿದ್ರೆ ಯಾವ ಕಲ್ಲು, ಯಾವ ಅಂಶಗಳಿಂದ ಮಾಡಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಉದಾಹರಣೆಗೆ ಇದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಗ್ರೀನ್ ಅವೆಂಚರ್ ಸ್ಟೋನ್ ಇದೆ. ಸೊ ನೋಡಿ, ಗ್ರೀನ್ ಅವೆಂಚರ್ ಅಂದ್ರೆ ಬುಧನ ಸಂಕೇತ. ಬುಧನ ಸಂಕೇತ ಮೀನ್ಸ್ ವೆಲ್ತ್ ಅಟ್ರಾಕ್ಷನ್ ಮಾಡುವಂತಹದ್ದು, ಸಂಪತ್ತನ್ನ ಆಕರ್ಷಣೆ ಮಾಡುವಂತಹದ್ದು. ಸಿಟ್ರಿನ್ ಸಹ ಇದೆ ನೋಡಿ, ಬಿಸ್ನೆಸ್ ಗ್ರೋತ್ ಆಗುವಂತಹದ್ದು. ಬಿಸ್ನೆಸ್ ಅಲ್ಲಿ ಯಾರ್ಯಾರು ತಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಾಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ, ನೋಡ್ಲಿಕ್ಕೆ ಇಷ್ಟಪಡ್ತೀರಿ, ಬಹಳ ದಿವಸಗಳಿಂದ ಅದನ್ನ ಬಯಸ್ತಾ ಇರ್ತೀರಿ, ನಮ್ಮ ಗ್ರೋತ್ ಆಗ್ಬೇಕು ಬಿಸ್ನೆಸ್ ಅಂತ, ಈ ಒಂದು ಸಿಟ್ರಿನ್ ಸಹ ಇದರಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಲಿ ಈ ಒಂದು ಪೈರೇಟ್ ಕಲ್ ಮೀನ್ಸ್ ಹಣದ ಅಟ್ರಾಕ್ಷನ್, ಹಣವನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಇದರಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೋಡಿ, ಹಣ ಬರ್ಬೇಕು, ಮನಿ ಬರ್ಬೇಕಂತಂದ್ರೆ ಪೈರೇಟ್ ಬಹುಮುಖ್ಯವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಲಿ ನಿಮ್ಮಲ್ಲಿ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಹಣದಲ್ಲಿ ಆಗಿರ್ಬೋದು, ಯಾವುದೇ ರೀತಿಲಿ ನೆಗೆಟಿವ್ ಎನರ್ಜಿ ಏನಾದ್ರು ಅಟ್ರಾಕ್ಷನ್ ಆಗ್ತಾ ಇದ್ರೆ ಈ ಒಂದು ಟೈಗರ್ ಐ ನೋಡಿ, ಕಾಣ್ತಾ ಇಲ್ಲ ಅನ್ಸುತ್ತೆ, ಅದನ್ನ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ನೋಡಿ, ಟೈಗರ್ ಐ ಬೀಡ್ಸ್ ಸಹ ಇದೆ ಇದರಲ್ಲಿ. ಇದನ್ನೆಲ್ಲವೂ ಸಹ ಸೇರಿ ಒಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ತುಂಬಾ ಅದ್ಭುತವಾದ ರೆಮಿಡಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನ ಹಾಕಿಕೊಂಡು ಸರ್ಟಿಫೈಡ್ ಆಗಿ ಒಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆಂತಂದ್ರೆ ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನಾನು ವೈಯಕ್ತಿಕವಾಗಿ ಅದನ್ನ ನೋಡ್ಕೊಂಡು ಅದರ ಲಾಭ ಏನಿದೆ ಅಂತ ತಿಳ್ಕೊಂಡು ಅದರ ವಿಡಿಯೋ ಜನರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನೋಡಿ, ಈ ವಿಡಿಯೋ ಎಲ್ರಿಗೂ ಸಹ ತಲುಪ್ಲಿ, ಈ ವಿಡಿಯೋ ಮೂಲಕ ಈ ಬ್ರೇಸ್ಲೆಟ್ ಎಲ್ರಿಗೂ ಸಹ ತಲುಪ್ಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಎಲ್ರೂ ಸಹ ಬ್ರೇಸ್ಲೆಟ್ ಅನ್ನ ಬೆಳೆಸಿ. ಮತ್ತೆ ನಮ್ಮ ಬಾಡಿ ವೈಬ್ರೇಷನ್ ಚೇಂಜ್ ಆಗುತ್ತೆ. ಈ ಒಂದು ಬ್ರೇಸ್ಲೆಟ್ ಹಾಕೊಂಡ ತಕ್ಷಣ ನಮ್ಮ ಬಾಡಿಯ ವೈಬ್ರೇಷನ್ ಸಹ ಚೇಂಜ್ ಆಗುವಂತಹದ್ದು. 1 ವಾರ ಅಥವಾ 10 ದಿವಸದಲ್ಲಿ ಇದರ ರಿಸಲ್ಟ್ ಗೊತ್ತಾಗ್ತದೆ. ಕೆಲವೊಬ್ಬರಿಗೆ ಒಂದೇ ದಿವಸದಲ್ಲೂ ಸಹ ಗೊತ್ತಾಗ್ತದೆ. ಯಾಕಂದ್ರೆ ಅವರ ಬಾಡಿ ವೈಬ್ರೇಷನ್ ಸಹ ಪಾಸಿಟಿವ್ ಇದ್ದಾಗ ಒಂದೇ ದಿವಸದಲ್ಲಿ ಅದರ ರಿಸಲ್ಟ್ ಬರ್ತದೆ. ಮತ್ತೆ ಮೈಂಡ್ ಸೆಟ್ ಇಂಪ್ರೂವ್ ಆಗುವಂತಹದ್ದು. ಹಣ ಬರ್ತಾ ಇಲ್ಲ, ಹಣ ನನ್ನ ಹತ್ರ ಉಳಿತಾ ಇಲ್ಲ, ಈ ತರ ನೆಗೆಟಿವ್ ಯಾರ್ಯಾರು ಥಿಂಕ್ ಮಾಡ್ತಾ ಇದೀರಾ, ಸೊ ನೋಡಿ, ಅವ್ರ ಹತ್ರ ಎಲ್ಲ ಪಾಸಿಟಿವ್ ಆಗಿ ಮೈಂಡ್ ಸೆಟ್ ಮಾಡುತ್ತೆ ಈ ಒಂದು ಬ್ರೇಸ್ಲೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕಾನ್ಫಿಡೆನ್ಸ್ ಹೆಚ್ಚಿಗೆ ಮಾಡುವಂತಹದ್ದು ಸಹ ಆಗ್ತದೆ. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತದೆ ಈ ಒಂದು ಬ್ರೇಸ್ಲೆಟ್ ಇಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹಣದ ಅವಕಾಶಗಳನ್ನ ಅಟ್ರಾಕ್ಟ್ ಮಾಡುವಂತಹದ್ದು ಸಹ ಈ ಬ್ರೇಸ್ಲೆಟ್ ಮಾಡ್ತದೆ. ಸೊ ನೋಡಿ, ತುಂಬಾ ಅದ್ಭುತವಾದ ಬ್ರೇಸ್ಲೆಟ್ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಎಡಗೈ ಸಹ ಬಳಸ್ತಾರೆ, ಬಲಗೈ ಸಹ ಬಳಸ್ತಾರೆ. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇದರಲ್ಲಿ ನಿಮಗೆ ಹೊಂದಾಣಿಕೆ ಆಗುತ್ತಾ ಇಲ್ವಾ, ಅಥವಾ ನಿಮಗೂ ಸಹ ಎಲ್ರಿಗೂ ಸಹ ಹೊಂದಾಣಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅದರಲ್ಲಿ ಬೇಕಾದಂತಹ ಪ್ರಮುಖವಾದ ಅಂಶಗಳ ಒಂದು ಮಣಿಗಳು ಇದಾವೆ ಅಂತ ಹೇಳ್ಬೋದು. ಸೊ ನೋಡಿ, ಇದನ್ನ ಬಳಸಿ ನಮ್ಮ ಜೀವನದಲ್ಲಿ ಮನಿಯನ್ನ ಅಟ್ರಾಕ್ಷನ್ ಮಾಡಿ ಹಣದ ಅವಕಾಶಗಳನ್ನ ಪಡೆದುಕೊಳ್ಳಿ.
ಈ ಒಂದು ವಿಡಿಯೋ ಎಲ್ರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಸಹ ಅಂತ ಹೇಳ್ತಾ